ಶೌಚಾಲಯ ನಮ್ಗೆ ರೆಡಿ ಆಗಿರ್ಲಿಲ್ಲ ಸರ್. ಹೆಣ್ಮಕ್ಳೆಲ್ಲ ಈಚೆಗೆ ಹೋಗ್ತಾ ಇದ್ದೋ, ಅವಾಗ ಒಂದು ಸಡನ್ ಆಗಿ ಹಾವು ಬಂದ್ಬಿಡ್ತು. ಮ್ಯಾಮ್ ಹತ್ರಕ್ಕೆ ಹೋದೋ, ಮ್ಯಾಮ್ ಹಿಂಗೆ ಹಾವು ಬಂದ್ಬಿಡ್ತು ಅಂತ. ಅವರು ಭಯ ಪಡ್ಕೊಬಿಟ್ರು ಸರ್. ದೊಡ್ಡವರಾದ್ಮೇಲೆ ಏನಾಗಬೇಕು ಅನ್ಕೊಂಡಿದ್ಯಾ? ಡಾಕ್ಟರ್ ಸರ್, ಲಾಯರ್, ಸೋಲ್ಜರ್, ಲಾಯರ್, IAS, ಪೊಲೀಸ್, ಡಾಕ್ಟರ್. ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನೀಗ ಮಾಗಡಿ ತಾಲೂಕಿನ ಕರಲಮಂಗಲ ಅನ್ನೋ ಒಂದು ಗ್ರಾಮದಲ್ಲಿದ್ದೀನಿ. ಈ ಗ್ರಾಮಕ್ಕೆ ಬರೋದಕ್ಕೆ ಒಂದು ಕಾರಣ ಇದೆ. ನನ್ನ ಹಿಂದೆ ಒಂದು ಬಿಲ್ಡಿಂಗ್ ಕಾಣ್ತಾ ಇದೆ ನಿಮಗೆ. ಇದೊಂದು ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆ. ನಮಸ್ತೆ ಅಮಿತ್ ಜಿ ಅವ್ರಿಗೆ. ನಮಸ್ತೆ ಸರ್, ಹೇಗಿದ್ದೀರಾ? ನೀವು ಹೇಗಿದ್ದೀರಾ? ಅಮಿತ್ ಜಿ ಅವ್ರನ್ನ ಮುಂಚೆ ಭೇಟಿ ಮಾಡಿದ್ದೀನಿ. ಇವ್ರ ಮುಖ ನಿಮಗೆಲ್ಲ ಪರಿಚಯ ಆಗಿರುತ್ತೆ. ಕೆಲವೊಂದ್ಸರಿ ಮಾಸ್ಕ್ ಹಾಕೊಂಡು ಕೆಲಸ ಮಾಡ್ತಿರ್ತಾರೆ, ಯಾಕಂದ್ರೆ ತೆರೆಗೆ ಬರಬಾರ್ದು ಅಂತ. ಥ್ಯಾಂಕ್ಸ್ ಫಾರ್ ಪರಿವರ್ತನ. ಇವತ್ತು ಇವರಿರೋದು ಕರಲಮಂಗಲ ಅನ್ನೋ ಒಂದು ಗ್ರಾಮದಲ್ಲಿ. ಸ್ಕೂಲ್ನ ಕಂಪ್ಲೀಟ್ ಆಗಿ ಅಪ್ಲಿಫ್ಟ್ ಮಾಡಿದ್ದೀವಿ. ಓಕೆ. ಈ ಸ್ಕೂಲ್ ಮುಂಚೆ ಹೇಗಿತ್ತು ಅಂತ ಹೇಳಿದ್ರೆ, ಅಪಾರ್ಟ್ ಫ್ರಮ್ ಸ್ಟ್ರಕ್ಚರ್, ಗೋಡೆ ಮತ್ತೆ ಒಂದು ರೂಫ್ ಬಿಟ್ರೆ ಎಲೆಕ್ಟ್ರಿಸಿಟಿ ಇರಲಿಲ್ಲ, ವಾಟರ್ ಇರಲಿಲ್ಲ, ಮತ್ತೆ ಫಂಕ್ಷನಲ್ ವಾಶ್ರೂಮ್ಸ್ ಇರಲಿಲ್ಲ, ಏನೂ ಇರಲಿಲ್ಲ ಸರ್ ಬೇಸಿಕಲಿ. ಮತ್ತೆ ಅಲ್ಲಿ ಗೋಡೆಗಳೆಲ್ಲ ಕ್ರ್ಯಾಕ್ ಆಗಿತ್ತು, ಮಳೆ ಬಂದಾಗ ಚಾವಣಿಯಿಂದ ಇದೆಲ್ಲ ಪ್ರಾಬ್ಲಮ್ಸ್ ಇತ್ತು. ಸೊ ಈ ಶಾಲೆಯನ್ನ ಕಂಪ್ಲೀಟ್ ಆಗಿ ಅಪ್ಲಿಫ್ಟ್ ಮಾಡಿದ್ವಿ. ಸಿವಿಲ್ ವರ್ಕ್ ಇಂದ ಹಿಡಿದು ಎಲೆಕ್ಟ್ರಿಸಿಟಿ, ವಾಟರ್ ಮತ್ತೆ ವಾಶ್ರೂಮ್ ಕಂಪ್ಲೀಟ್ಲಿ ಫಂಕ್ಷನಲ್ ಆಗಿ ಮಾಡಿ, ಇಲ್ಲಿ ಮಕ್ಕಳಿಗೆ ಸ್ವಚ್ಛವಾಗಿರೋ ನೀರು ಕುಡಿಯೋದಕ್ಕೆ ಸಿಗಲಿ ಅಂತ ಹೇಳಿ ವಾಟರ್ ಫಿಲ್ಟರ್ ಕೂಡ ಇಲ್ಲಿ ಇನ್ಸ್ಟಾಲ್ ಮಾಡಿದ್ವಿ. ಕಂಪ್ಲೀಟ್ ಮಾಗಡಿನ ನೀವು ಇಲ್ಲಿ ಕಾಣ್ಬೋದು. ಇದು ಮಾಗಡಿ ಕೋಟೆ, ಇದು ರಂಗನಾಥ ಸ್ವಾಮಿ ದೇವಸ್ಥಾನ, ಮತ್ತೆ ಸೋಮೇಶ್ವರನ ದೇವಸ್ಥಾನ, ಎರಡು ಮೇಜರ್ ಇಂಪಾರ್ಟೆಂಟ್ ದೇವಸ್ಥಾನಗಳಿದೆ. ಮತ್ತೆ ಮಾಗಡಿ ಬೆಟ್ಟ ಗುಡ್ಡಗಳ ನಾಡು. ಹೌದು. ಇಲ್ಲಿ ಸಾವಂತದುರ್ಗ ಕಾಣ್ಬೋದು ನೀವು. ಬೆಂಗಳೂರು ಕಟ್ಟಿದ ಮಾಗಡಿ ಕೆಂಪೇಗೌಡರು. ಮತ್ತೆ ಮಾಗಡಿನಲ್ಲಿ ಆಲದ ಮರಗಳು ಜಾಸ್ತಿ ಇದೆ. ಹೌದು. ಅಂಡ್ ಬಹಳಷ್ಟು ಆಲದ ಮರಗಳನ್ನ ಸಾಲು ಮರದ ತಿಮ್ಮಕ್ಕ ಅವ್ರು ನೆಟ್ಟಿದ್ದಾರೆ. ಅವ್ರದ್ದು ಕೂಡ ಪೋರ್ಟ್ರೇಟಿಂಗ್ ಆಗ್ತಾ ಇದೆ. ಈ ಮಕ್ಕಳನ್ನ ಮಾತಾಡ್ಸ್ಕೊಂಡು ಬರೋಣ. ಹೇಗಿತ್ತು ಮುಂಚೆ ಸ್ಕೂಲ್, ಇವಾಗ ಹೇಗಿದೆ? ಯಾರು ಮಾಡಿದ್ದು ಇದನ್ನ? ಯೂತ್ ಫಾರ್ ಪರಿವರ್ತನ. ಏನ್ ಹೇಳ್ಬೇಕು ಅನ್ಕೊಂಡಿದ್ದೀರಾ ಅವ್ರಿಗೆ? ಮನೆಗಳಿಗೆ ಇರುವಂತಹ ಸೌಕರ್ಯಗಳು ಶಾಲೆಗಳಿಗೆ ಇರೋದಿಲ್ಲ. ಶಾಲೆನಲ್ಲಿರುವಂತಹ ಎಷ್ಟೊಂದು ಥರ ಮಕ್ಕಳು ಮುಂದಿನ ಭವಿಷ್ಯ ಅಂತ ಹೇಳ್ತಿರ್ತೀವಲ್ಲ, ಎಷ್ಟೋ ಸರಿ ನಮ್ಮ ಊರಲ್ಲಿರುವಂತಹ ಶಾಲೆಗಳನ್ನ ನಾವೇ ನೋಡಿರೋದಿಲ್ಲ. ಅಲ್ಲಿ ಯಾವ ಥರ ಇದೆ ಪರಿಸ್ಥಿತಿ, ಅಲ್ಲಿ ಏನು ಬೇಕಿದೆ ಅಂತ ನೋಡಿರೋದಿಲ್ಲ. ಸರ್, ಫಸ್ಟು ನಮ್ಮ ಸ್ಕೂಲ್ಗೆ ನಾನು ಬರೋಕ್ಕೆ ನನಗೆ ಇಷ್ಟ ಆಗ್ತಾ ಇರಲಿಲ್ಲ. ಯಾಕೆ? ಡಸ್ಟ್ ಎಲ್ಲ ಬೀಳ್ತಾ ಇತ್ತು. ನಮ್ಮ ಮನೇಲಿ ಹೇಳೋರು ಹೋಗ್ಬೇಡಿ ಅಂತ ಸರ್. ಈ ಸ್ಕೂಲ್ ಚೆನ್ನಾಗಿಲ್ಲ, ಕಂಡೀಷನ್ ಆಗಿತ್ತು ಅಂತ ಪರಿಸ್ಥಿತಿ. ಬೇರೆ ಸ್ಕೂಲ್ಗೆ ಹೋಗಿ, ಈ ಸ್ಕೂಲ್ ಚೆನ್ನಾಗಿಲ್ಲ ಅಂತ. ಈ ತರ ಡೆವಲಪ್ ಆಗುತ್ತೆ ಅಂತ ನಾನು ಅನ್ಕೊಂಡೇ ಇರಲಿಲ್ಲ. ಸತತವಾಗಿ 4 ವರ್ಷದಿಂದ 4ನೇ ತರಗತಿಯಿಂದ ಇಲ್ಲಿ ಓದ್ತಾ ಇದೆ. ಇಲ್ಲಿರೋ ಟೀಚರ್ಸ್ ಆಗಲಿ, ವಿದ್ಯಾರ್ಥಿಗಳಾಗಲಿ ನನಗೆ ತುಂಬ ಪ್ರೀತಿ ಕೊಟ್ಟಿದ್ದಾರೆ. ಇಲ್ಲಿಂದ ವಿದ್ಯಾರ್ಥಿಗಳು ಶೌಚಾಲಯ ಹೋಗ್ಬೇಕಂದ್ರೆ ಆ ಬಿಲ್ಡಿಂಗ್ ಹೋಗ್ಬೇಕಾಗಿತ್ತು. ಕುಡಿಯೋ ನೀರು ವ್ಯವಸ್ಥೆ ಇರ್ತಾ ಇರಲಿಲ್ಲ, ಎಲ್ಲರೂ ಬಾಟಲ್ ತರಬೇಕಾಗಿತ್ತು. ಚೆನ್ನಾಗಿ ಮಾತಾಡ್ತೀರಾ, ತುಂಬಾ ಕಾನ್ಫಿಡೆನ್ಸ್ ಇದೆ. ರಜಾ ಮುಗಿಸ್ಕೊಂಡು ಬಂದಿದ ನಮಗೆ ಸಾಕಾಗಿತ್ತು. ಈ ತರ ಕುಡಿಯೋ ನೀರಿನ ವ್ಯವಸ್ಥೆ, ಬಾತ್ರೂಮು, ಆಮೇಲೆ ಫ್ಯಾನು ಎಲ್ಲ ತರಿಸ್ಕೊಟ್ಟಿದ್ರು. ಮತ್ತೆ ಪೇಂಟು, ಆಮೇಲೆ ಗಾರ್ಡನ್ ಎಲ್ಲ ತರಿಸ್ಕೊಟ್ಟಿದ್ರು. ಬರೆಯೋದಕ್ಕೆ ಡೆಸ್ಕು ಅದೆಲ್ಲ ತರಿಸ್ಕೊಟ್ಟಿದ್ರು. ನಮ್ಮ ಸ್ಕೂಲು ಪ್ರೈವೇಟ್ ಶಾಲೆಗಿಂತ ಏನೂ ಕಮ್ಮಿ ಇಲ್ಲ. ಕೈಗಳು ಇಲ್ಲೇ ಇವೆ, ಎಲ್ಲ ಕೆಲಸಗಳನ್ನ ಮಾಡಿ ಏನು ಗೊತ್ತಿಲ್ಲ ಸುಮ್ಮನೆ ನಿಂತ್ಕೊಂಡಿದ್ದಾರೆ. ಇಷ್ಟೆಲ್ಲ ಬಹು ದೊಡ್ಡ ತಂಡ ಇದೆ. ಒಂದ್ಸರಿ ಅಲ್ಲ, ನಾವು ಬೆಂಗಳೂರಿಂದ ಎಲ್ಲಾದ್ರೂ ವೀಕೆಂಡಲ್ಲಿ ಹೊರಗಡೆ ಹೋಗಿ ಏನಾದ್ರು ಎಂಜಾಯ್ ಮಾಡೋಣ ಅನ್ಕೊಳ್ತಾ ಇರ್ತೀವಲ್ಲ, ಇವ್ರು ಬೆಂಗಳೂರಿಂದ ಹೊರಗಡೆ ಬರ್ತಾರೆ ಎಂಜಾಯ್ ಮಾಡೋದಕ್ಕಲ್ಲ, ಏನಾದ್ರು ಈ ಥರ ಒಂದು ಯಾವ್ದಾದ್ರು ಜಾಗಗಳು ಇರ್ತಲ್ಲ ಅದನ್ನ ಐಡೆಂಟಿಫೈ ಮಾಡಿ ಅಲ್ಲಿ ಏನಾದ್ರು ಕೆಲಸ ಮಾಡೋಣ ಅಂತ. ಒಂದು ವಾರ ಅಷ್ಟೇ ಅಲ್ಲ, ಸತತವಾಗಿ ಬೇರೆ ಬೇರೆ ವಾರಗಳು, ವೀಕೆಂಡ್ಗಳಲ್ಲಿ ಬಂದು ಶಾಲೆನ ಸಂಪೂರ್ಣವಾಗಿ ಈ ಥರ ಒಂದು ನವೀಕರಿಸ್ತಾರೆ ಅಂದರೆ ಅದ್ರ ಹಿಂದೆ ಎಷ್ಟು ಶ್ರಮ ಇರುತ್ತೆ ಅಂತ. ಸರ್, ಕಂಪ್ಲೀಟ್ ತಂಡಕ್ಕೆ ನಾನು ಎಲ್ಲರೂ ಯಾರ್ಯಾರು ಈ ವಿಡಿಯೋ ನೋಡ್ತಿದ್ದಾರೋ ಅವರೆಲ್ಲರ ಪರವಾಗಿ ಧನ್ಯವಾದ ಹೇಳ್ತಾ ಇಲ್ಲ, ಸಾಷ್ಟಾಂಗ ನಮಸ್ಕಾರ ಮಾಡಬೇಕಾಗಿದೆ. ಸೊ ಅಷ್ಟು ಗ್ರೇಟ್ ಜಾಬ್ ಇದು. ನಾನು ಇಲ್ಲಿ 13 ವರ್ಷದಿಂದ ಸರ್ವಿಸ್, ಓಕೆ. ಇಲ್ಲೇ ಫಸ್ಟ್ ಆಫ್ ಫೈಟ್ ಆಗಿದೆ. ನನಗೆ ಕ್ಲಾಸ್ ರೂಮ್ಸ್ ಅಲ್ಲಿ
ಸಿಚುವೇಶನ್ ಹೇಗಿತ್ತು ಅಂತಂದ್ರೆ ನನಗೆ ಫುಲ್ ಥ್ರೋಟ್ ಇನ್ಫೆಕ್ಷನ್ ಆಗ್ತಿತ್ತು. ನೀರು ಕುಡಿಯೋದಕ್ಕೆ ಸರಿ ಇಲ್ಲದೆ. ಆಗ್ತಾ ಇರಲಿಲ್ಲ, ಯಾಕಂದ್ರೆ ನೀರು ಇರಲಿಲ್ಲ, ಯಾವುದೇ ಪ್ಯೂರಿಫೈ ವಾಟರ್ ಕೊಠಡಿಗಳಿರಲಿಲ್ಲ. ಹಾಂ 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 ಒಳಗಡೆ ಬಂದ್ರೆ ಡಸ್ಟ್ ಅಲರ್ಜಿ ಆಗ್ತಿತ್ತು. ಮತ್ತೆ ನಾನು ಬಂದಾಗ ಒಂದು ಬಿಂದಿಗೆ ಇರ್ತಿತ್ತು ಸರ್, ಹಾಂ ಹಾಂ ಪುಟ್ಟು ಬಿಂದಿಗೆನಲ್ಲಿ ಹಿಂಗೆ ಮಕ್ಕೊಂಡು ನೀರು ಎತ್ಕೋತಿದ್ರು. ತುಂಬಾನೇ ಇನ್ಫೆಕ್ಷನ್ ಆಗ್ತಿತ್ತು. ನಿಜವಾಗ್ಲೂ ಹೇಳ್ತಿದ್ದೀನಿ ಸರ್, ಇದು ಮನದಾಳದ ಮಾತು, ಕನಸು ನನಸಾಗೋಗಿದೆ. ಅಮಿತ್ ಸರ್ ಅವರು ಅವರ ಒಂದು ತಂಡ ಯೂತ್ ಫಾರ್ ಪರಿವರ್ತನ್ ತಂಡ ರಾಮನಗರ ರಾಮದೇವ್ರ ಬೆಟ್ಟ ಈ ಪ್ರವಾಸಿ ತಾಣಗಳನ್ನು ವೀಕ್ಷಣೆ ಮಾಡೋಕ್ಕೆ ಹೋಗುವಾಗ ನಮ್ಮ ಶಾಲೆಯನ್ನು ನೋಡಿದ್ರಂತೆ. ಇಲ್ಲಿ ಈ ಶಾಲೆಗೆ ಏನಾನ ಮಾಡಿ ಕಾಯಕಲ್ಪವನ್ನು ಕಲ್ಪಿಸಬೇಕು ಅಂತ ಒಂದು ಉದ್ದೇಶದಿಂದ ಬಂದರು ಒಂದ್ಸತಿ. ಆದ್ರೆ ಬಂದು ಇಲ್ಲಿ ಕಾಂಪೌಂಡ್ಗೆ ಬಣ್ಣ ಆಗಿರ್ಬೋದು, ಡ್ಯಾಮ್ ರೂಪ್ ಬಣ್ಣ ಆಗಿರ್ಬೋದು, ಕೆಳಗಡೆಗೆ ನೆಲಕ್ಕೆ ಟೈಲ್ಸ್ ಗಾರ್ಡ್ ಆಗಿರ್ಬೋದು, ಇಲ್ಲಿ ಗಾರ್ಡನ್ ಮಾಡಿರೋದಾಗಿರ್ಬೋದು ಸರ್, ಶೌಚಾಲಯ ಆಗಿರ್ಬೋದು, ಎಲೆಕ್ಟ್ರಿಸಿಟಿ ಆಗಿರ್ಬೋದು, ಮತ್ತು ನೀರನ್ನ ಇಲ್ಲಿ ಸಿಂಟೆಕ್ಸ್ ನೀರಿನ ವ್ಯವಸ್ಥೆ ಆಗಿರ್ಬೋದು. ಈ ಸರ್ಕಾರಿ ಶಾಲೆಯ ಉಳಿವಿಗಾಗಿ ಯೂತ್ ಫಾರ್ ಪರಿವರ್ತನ್ ತಂಡ ಕೈಗೊಂಡಿರ್ತಕ್ಕಂಥ ಈ ಒಂದು ಅಭಿಯಾನಕ್ಕೆ ನನ್ನ ಕೋಟಿ ಕೋಟಿ ನಮನಗಳು ಸರ್. ನಾನು ಶ್ರೀನಿವಾಸ ಅಂತ ಯೂತ್ ಫಾರ್ ಪರಿವರ್ತನಲ್ಲಿ ಕಳೆದ 9 ವರ್ಷದಿಂದ ಇದ್ದೇನೆ. ನಮ್ಮಲ್ಲಿ ಒಂದು ಗಾದೆ ಇದೆ, ವಿದ್ಯಾದಾತಿ ವಿನಯಂ ವಿನಯಂ ದಾತಿ ಸಂಪದ ಅಂತ. ಯಾರು ಈ ಗೌರ್ಮೆಂಟ್ ಶಾಲೆಯಿಂದ ಓದಿ ಆಚೆ ಹೋಗ್ತಾರಲ್ಲ, ಅವ್ರಿಗೊಂದು ಕಾನ್ಫಿಡೆನ್ಸ್ ಇರಬೇಕಾದ್ರೆ ಜೀವನದಲ್ಲಿ, ನಾನು ಯಾರ್ಕಿಂತ ಕಡಿಮೆ ಅಲ್ಲ ಅಂತ. ನಾವೀಗ ಇಂಟ್ರಾಕ್ಟ್ ಮಾಡ್ತಾ ಒಂದು ಮಗು ಹೇಳ್ತು, ಯಾವ ಪ್ರೈವೇಟ್ ಶಾಲೆಗಿಂತ ನನ್ನ ಶಾಲೆ ಕಡಿಮೆ ಇಲ್ಲ ಅಂತ. ಆ ಕಾನ್ಫಿಡೆನ್ಸ್ನ ಪ್ರತಿಯೊಂದು ಗೌರ್ಮೆಂಟ್ ಶಾಲೆ ಮಕ್ಕಳಲ್ಲಿ ಕೊಟ್ಟಿವಿ ಅನ್ನೋದು ಒಂದು ಸಂತೋಷದ ವಿಚಾರ ನಮಗೆ. ನಾವು ಪ್ರತಿ ಸಲ ಯಾವ್ದಾದ್ರು ಸರ್ಕಾರಿ ಶಾಲೆನ ವಿಸಿಟ್ ಮಾಡಿದಾಗ ಅಲ್ಲಿನ ಮಕ್ಕಳಲ್ಲಿ ಬಹಳಷ್ಟು ಪೊಟೆನ್ಷಿಯಲ್ನ ಕಾಣ್ತೀವಿ. ಬಟ್ ಎಲ್ಲೋ ಒಂದ್ ಕಡೆ ಲ್ಯಾಕ್ ಆಫ್ ಎಕ್ಸ್ಪೋಜರ್. ಮತ್ತೆ ಇತ್ತೀಚೆಗೆ ಹೆಂಗಾಗಿದೆ ಅಂದ್ರೆ ಸರ್ಕಾರಿ ಶಾಲೆಗಳು ಅತಿ ಬಡವರು ಮಕ್ಕಳು ಓದುವಂತ ಶಾಲೆಗಳಾಗೋಗಿದೆ. ಅದು ಆ ರೀತಿ ಇರಬಾರ್ದು. ಯಾಕಂದ್ರೆ ಸರ್ಕಾರದ ಮೇಜರ್ ಜವಾಬ್ದಾರಿ ಬಂದು ಒಂದು ಎಲ್ರಿಗೂ ಒಳ್ಳೆ ಎಜುಕೇಶನ್ ಪ್ರೊವೈಡ್ ಮಾಡೋದು, ಮತ್ತೆ ಹೆಲ್ತ್ ಕೇರ್ ಫೆಸಿಲಿಟೀಸ್ ಇದನ್ನ ಅಫೋರ್ಡಬಲ್ ಆಗಿ ಜನರಿಗೆ ತಲುಪುವಾಗ ಮಾಡೋದು. ಇಲ್ಲಿ ಓದುವಂತ ಪ್ರತಿ ಮಕ್ಕಳು ಕೂಡ, ಪ್ರತಿಯೊಂದು ಮಗು ಕೂಡ ಮುಂದಿನ ದಿನಗಳಲ್ಲಿ ಒಳ್ಳೆ ನಾಗರಿಕರಾಗಿ ದೇಶಕ್ಕೆ ಹೆಮ್ಮೆ ತರುವಂತ ಒಂದು ಕೆಲಸವನ್ನ ಮಾಡಲಿ ಅನ್ನೋ ಒಂದು ಆಶಯದಿಂದ ಈ ಒಂದು ಕೆಲಸವನ್ನ ಮಾಡಿ. ಪ್ರತಿ ಸಾರಿ ನಾವು ನೋಡಿದಾಗ ಯಾವುದಾದ್ರೂ ಒಂದು ಶಾಲೆಗೆ ಏನಾದರೂ ಒಂದು ದೇಣಿಗೆ ಕೊಡೋದು, ಇಲ್ಲ ಕಾಣಿಕೆ ಕೊಡೋದು, ಇಲ್ಲ ಏನಾದರೂ ಒಂದು ಕೊಡಿಸೋವಂಥದ್ದು ಇರುತ್ತೆ. ಈ ತಂಡ ಏನು ಮಾಡಿದ್ದಾರೆ ಅಂದರೆ, ಸಂಪೂರ್ಣ ಶಿಥಿಲಾವಸ್ಥೆಯಲ್ಲಿ ಇದ್ದಂತಹ ಒಂದು ಶಾಲೆಯನ್ನು ನವೀಕರಿಸಿ ಮೂಲಭೂತ ಸೌಕರ್ಯನ ಕಲ್ಪಿಸಿರುವಂಥದ್ದು ಇರ್ಬೋದು, ಹೀಗೆ ಬೇಕಾದಂತಹ ನೀರಿನ ವ್ಯವಸ್ಥೆ ಇರ್ಬೋದು, ಶೌಚಾಲಯದ ವ್ಯವಸ್ಥೆ ಇರ್ಬೋದು, ಹಾಗೆ ಪುಸ್ತಕಗಳನ್ನ ಕೊಡಿಸಿ, ಬ್ಲ್ಯಾಕ್ ಬೋರ್ಡ್ಗಳನ್ನ ಮಾಡಿ, ಸಂಪೂರ್ಣವಾಗಿ ಪೇಂಟಿಂಗ್ನ ಮಾಡಿ ಒಂದು ಕಾನ್ವೆಂಟ್ ಶೈಲಿನಲ್ಲಿ ರೆಡಿ ಮಾಡಿಟ್ಟಿದ್ದಾರೆ. ಇನ್ನೂ ಸ್ವಲ್ಪ ತಂಡದ ಸದಸ್ಯರು ಒಳಗಡೆ ಇದ್ದಾರೆ, ಬನ್ನಿ ಹೋಗೋಣ ಮಾತಾಡೋಣ. ನನ್ನ ಹೆಸರು ಅಕ್ಷಿತ್ ಅಂತ. ಯೂತ್ ಫಾರ್ ಪರಿವರ್ತನಲ್ಲಿ ಕಳೆದ 9 ವರ್ಷಗಳಿಂದ ವಾಲಂಟಿಯರ್ ಮಾಡ್ಕೊಂಡಿದ್ದೀನಿ. ನಾನು ಜಾಯ್ನ್ ಆಗಿದ್ದು ನಾನು 9ನೇ ಕ್ಲಾಸಲ್ಲಿದ್ದಾಗ. ಮಾಡ್ತಿರೋ ಒಳ್ಳೆ ಕೆಲಸಗಳನ್ನು ನೋಡಿ ಸತತವಾಗಿ ಈಗ 9ರಿಂದ 10 ವರ್ಷಗಳಿಂದ ಇಲ್ಲಿ ವೈಫ್ ಜೊತೆ ಇದ್ದೀನಿ. ವಾಲಂಟಿಯರ್ ಮಾಡೋ ಹುಮ್ಮಸ್ಸಿದ್ರೆ, ಸಮಾಜಕ್ಕೆ ನಾವು ವಾಪಸ್ ಕೊಡಬೇಕು ಅನ್ನೋ ಹುಮ್ಮಸ್ಸಿದ್ರೆ ಬೆಸ್ಟ್ ಪ್ಲಾಟ್ಫಾರ್ಮ್ಸ್. ದಯಾ, ನಮಸ್ತೆ. ಹಲೋ ಸರ್, ಏನು ಮಾಡ್ತಾ ಇದ್ದೀರಾ ಇವಾಗ? ಇನಾಗ್ರೇಷನ್ಗೆ ಪ್ರಿಪೇರ್ ಆಗ್ತಾ ಇದ್ದೀವಿ. ಸೊ ನೋಡಿ, ಇನಾಗ್ರೇಷನ್ ಇದೆ, ಆಲ್ರೆಡಿ ಏನಿದೆ ಇನ್ಫ್ರಾಸ್ಟ್ರಕ್ಚರ್ ಕೊಟ್ಟಿದ್ದೀವಿ. ಅದ್ರ ಜೊತೆಗೆ ಬೇಕಾಗಿರೋ ಬ್ಯಾಗ್ಸು ಮತ್ತು ಬುಕ್ಸು ಮತ್ತು ಸ್ಟೇಷನರಿ ಕಿಟ್ಸು ಅದನ್ನೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀವಿ. ನನ್ನ ಹೆಸರು ದಯಾಸಾಗರ್ ಅಂತ. ನಾನು ಯೂತ್ ಫಾರ್ ಪರಿವರ್ತನಲ್ಲಿ ಒಂದು 7 ವರ್ಷದಿಂದ ಇದ್ದೀನಿ. ಆಮೇಲೆ ಸಾಫ್ಟ್ವೇರ್ ಇಂಜಿನಿಯರ್ ಬೈ ಪ್ರೊಫೆಷನ್. ಸೊ ಇದೊಂದು ಪ್ಯಾಷನ್ನಾಗಿ ಸ್ಟಾರ್ಟ್ ಮಾಡ್ಕೊಂಡಿದ್ದು. ವೀಕೆಂಡ್ಸಲ್ಲಿ ಬೋರ್ ಆಗ್ತಿತ್ತು, ಏನಾದರೂ ಮಾಡೋಣ ಅಂತ ಅಂದ್ಕೊಂಡು ಸೇರಿಕೊಂಡಿದ್ದು. ಅದಾದಮೇಲೆ ಇದೇ ನಮ್ಮ ಏನೋ ಒಂಥರ ಪ್ರೀತಿ ಆಗೋಯ್ತಿದ್ದು. ಸೊ ಎವ್ರಿ ವೀಕೆಂಡು ಏನೋ ಒಂದು ಚಟುವಟಿಕೆಗಳು ಮಾಡ್ತಾನೆ ಇರ್ತೀವಿ. ಒಂದು ಬ್ಲಡ್ ಡೊನೇಷನ್ ಕ್ಯಾಂಪ್ ಇರ್ಬೋದು, ಇಲ್ಲಾಂದರೆ ಸ್ಪಾಟ್ ಫಿಕ್ಸಸ್ ಇರ್ಬೋದು, ಮತ್ತು ಸ್ಕೂಲ್ ಬ್ಯೂಟಿಫಿಕೇಷನ್ ಮಾಡ್ತಾ ಇದ್ದೀವಿ, ಮತ್ತು ಮೆನ್ಸ್ಟ್ರಲ್ ಅವೇರ್ನೆಸ್ ಮಾಡ್ತೀವಿ. ಸೊ ಈ ಥರ ಎಲ್ಲ ಮಾಡ್ತಾ ಇದ್ದೀವಿ. ನನ್ನ ಹೆಸರು ಬಂದ್ಯ. ನಾನು ಯೂತ್ ಪರಿವರ್ತನಲ್ಲಿ ನಮ್ಮ ಪಾಸ್ 5 ಇಯರ್ಸಿಂದ ಇದ್ದೀನಿ. ಓಕೆ. ಈ ಎಂಟೈರ್ ಟ್ರಾನ್ಸ್ಫಾರ್ಮೇಷನ್ ನೋಡಿ ಮೈಂಡ್ ಬ್ಲೋಯಿಂಗ್. ವಾಟ್ ಕೀಪ್ಸ್ ಯು ಮೋಟಿವೇಟೆಡ್? ಇಟ್ ಇಸ್ ಜಸ್ಟ್ ದ ಪ್ಯಾಷನ್ ಆಫ್ ಎವ್ರಿಬಡಿ ಎಲ್ಸ್. ಓಕೆ. ತುಂಬ ಸ್ಯಾಟಿಸ್ಫೈಯಿಂಗ್ ಅನಿಸುತ್ತೆ ಇದು ಮಾಡೋಕ್ಕೆ. ನನ್ನ ಹೆಸರು ಅನುಷಾ ಅಂತ. ನಾನು YFP ಜಾಯ್ನ್ ಆಗಿ ನಾನು ಸ್ಕೂಲ್ ಕಾಲೇಜಸಲ್ಲಿ ಇರಬೇಕಾದ್ರೆ ಜಾಯ್ನ್ ಆಗಿದ್ದು. ಒಂಥರ ಖುಷಿ ಕೊಡುತ್ತೆ, ನಾವು ಸಮಾಜನೇ ತಗೊಳ್ಳೋದಲ್ಲ, ಸಮಾಜಕ್ಕೆ ವಾಪಸ್ ಏನಾದ್ರು ಕೊಡಬೇಕು ಅಂತ ಹೇಳಿ ಇದು ಮಾಡ್ತಾ ಇದ್ದೀವಿ. ನಾನು ಯೂತ್ ಫಾರ್ ಪರಿವರ್ತನ್ ಜಾಯ್ನ್ ಆಗಿಬಿಟ್ಟು 3 ಇಯರ್ಸ್ ಆಗ್ತಿದೆ. ನಮ್ಮ ಸ್ವಂತವ್ರು ಬಂದುಬಿಟ್ಟು ಬಳ್ಳಾರಿ. ಥ್ಯಾಂಕ್ ಯು ಸೊ ಮಚ್. ನಾನು ಯೂತ್ ಫಾರ್ ಪರಿವರ್ತನ್ when I was in 8th grade ನಾನು ಜಾಯ್ನ್ ಆಗಿದ್ದು ಆಸ್ ಅ ಜನರಲ್ ವಾಲಂಟಿಯರ್. ಇಟ್ಸ್ ಬಿನ್ 3 ಇಯರ್ಸ್ ಸಿನ್ಸ್ ಐ ಜಾಯ್ನ್ ಯೂತ್ ಫಾರ್ ಪರಿವರ್ತನ್. ಇವಾಗ ನಾನು ಒಂದು ಕಮ್ಯುನಿಟಿ ಮೆಂಬರ್. ಥ್ಯಾಂಕ್ ಯು. ನನ್ನ ಹೆಸರು ಭರತ್ ಅಂತ. ಸಾಫ್ಟ್ವೇರ್ ಇಂಜಿನಿಯರ್ ವರ್ಕ್ ಮಾಡ್ತಾ ಇದ್ದೀನಿ. 2 ಇಯರ್ಸ್ ಆಯ್ತು ಇವಾಗ, ಲೈಕ್ YFP ಜೊತೆ ಕೊಲಾಬ್ ಆಗಿ. ವೆನ್ ಆಲ್ ಆಫ್ ಅಸ್ ಕಮ್ ಟುಗೆದರ್, ದ ಕೋಆರ್ಡಿನೇಷನ್ ಇಸ್ ಆಲ್ವೇಸ್ ಗ್ರೇಟ್. ಸೊ ಯೂತ್ ಫಾರ್ ಪರಿವರ್ತನ್ ಇಸ್ ನಾಟ್ ಜಸ್ಟ್ ಅ ಟೀಮ್ ಆರ್ ಸಮಥಿಂಗ್. ಸೊ ವಿ ಆರ್ ಅ ಫ್ಯಾಮಿಲಿ. ಹಾಯ್, ನಾನು ಶ್ಯಾಮ್ ಅಂತ. ಎವ್ರಿ ವೀಕೆಂಡ್ ನಾನು ಏನಾದರೂ ಸೋಷಿಯಲ್ ಸರ್ವಿಸ್ ಮಾಡಬೇಕಂತ ಜಾಯ್ನ್. ನಾನು ಗೌರ್ಮೆಂಟ್ ಸ್ಕೂಲಲ್ಲಿ ಓದಿರೋದು. ಆವಾಗ ಓದಿರೋ ಗೌರ್ಮೆಂಟ್ ಸ್ಕೂಲಿಗೆ ಇವಾಗಿನ ಗೌರ್ಮೆಂಟ್ ಸ್ಕೂಲಿನ ಪರಿಸ್ಥಿತಿ ನೋಡಿದ್ರೆ ತುಂಬ ಬೇಜಾರಾಯಿತು ನನಗೆ. ಸೊ ನಾನು ಗೌರ್ಮೆಂಟ್ ಸ್ಕೂಲಿಂದ ಬಂದು ಊರಲ್ಲಿ ಓದಿ
ಬೆಂಗಳೂರಿಗೆ ಬಂದು ಒಂದು ಒಳ್ಳೆ ಕಂಪ್ನಿಯಲ್ಲಿ ಜಾಬ್ ಮಾಡ್ತಾ ಇದ್ದೀನಿ. ಸೊ ಹಾಗೆ ಎಲ್ಲರೂ ಗೌರ್ಮೆಂಟ್ ಸ್ಕೂಲಲ್ಲಿ ಓದ್ಬಿಟ್ಟು ಚೆನ್ನಾಗಿ ಮಾಡ್ಬೋದು. ನಾವೆಲ್ಲ ಯಾರು ಫುಲ್ ಟೈಮ್ ಸೋಷಿಯಲ್ ವರ್ಕರ್ಸ್ ಅಲ್ಲ, ನಾವೆಲ್ಲ ವರ್ಕಿಂಗ್ ಪ್ರೊಫೆಷನಲ್ಸು, ಸ್ಟೂಡೆಂಟ್ಸು. ವಿ ಆರ್ ಅ ಮಿಕ್ಸ್ ಆಫ್ ಸ್ಟೂಡೆಂಟ್ಸ್ ಆ್ಯಂಡ್ ವರ್ಕಿಂಗ್ ಪ್ರೊಫೆಷನಲ್ಸ್. ನಾನು ಈ ಸಂಸ್ಥೆ ಶುರು ಮಾಡಿದಾಗ ನಾನೊಬ್ಬ ಸ್ಟೂಡೆಂಟ್ ಆಗಿದೆ. ಈಗ ಐ ಆಮ್ ಅ ಪ್ರಾಕ್ಟಿಸಿಂಗ್ ಅಡ್ವೊಕೇಟ್. ಅದೇ ರೀತಿ ನಮ್ಮ ತಂಡದಲ್ಲಿ CAಗಳಿದ್ದಾರೆ, ಸಾಫ್ಟ್ವೇರ್ ಇಂಜಿನಿಯರ್ಸ್ ಇದ್ದಾರೆ. ಸೊ ವಿ ಆರ್ ಅ ವೆರೈಟಿ ಆಫ್ ಡಿಫ್ರೆಂಟ್ ಪೀಪಲ್ ಫ್ರಮ್ ಡಿಫ್ರೆಂಟ್ ಬ್ಯಾಕ್ಗ್ರೌಂಡ್ಸ್. ಸೊ ನಮ್ಮಲ್ಲಿ ಯಾರು ಬೇಕಿದ್ರೂ ಜಾಯ್ನ್ ಆಗ್ಬೋದು. ಯೂತ್ ಅಂದ ತಕ್ಷಣ ಬರೀ ಯುವಕರೇ ಬಂದು ಜಾಯ್ನ್ ಆಗಬೇಕು ಅಂತಿಲ್ಲ. ನಮ್ಮಲ್ಲಿ ವಯಸ್ಸಿನ ಮಿತಿ ಇಲ್ಲ. ನಮ್ಮ ಯಂಗೆಸ್ಟ್ ಮೆಂಬರ್ 7 years old, ನಮ್ಮ ಎಲ್ಡೆಸ್ಟ್ ಮೆಂಬರು 82 years ಯಂಗ್. ಸೊ ಅದು ನಮ್ಮ ಬ್ಯಾಂಡ್ ಬಿಡ್ತು. ಪ್ರೊಸೀಜರ್ ಇಸ್ ವೆರಿ ಸಿಂಪಲ್. ನಮ್ಮದು ಯೂತ್ ಫಾರ್ ಪರಿವರ್ತನ್ ಅಂತ ಇನ್ಸ್ಟಾಗ್ರಾಮಲ್ಲಿ ಪೇಜ್ ಇದೆ. ಬಯೋ ಸೆಕ್ಷನಲ್ಲಿ ಹೋದಾಗ ಅವ್ರಿಗೆ ರಿಜಿಸ್ಟ್ರೇಷನ್ ಫಾರ್ಮ್ ಸಿಗುತ್ತೆ, ಒಂದು ಲಿಂಕ್ ಸಿಗುತ್ತೆ. ಅದನ್ನು ಫಿಲ್ ಮಾಡಿ ಅದೇ ಫಾರ್ಮಲ್ಲಿ ಅವ್ರಿಗೆ ಒಂದು ವಾಟ್ಸಪ್ ಗ್ರೂಪ್ ಲಿಂಕ್ ಸಿಗುತ್ತೆ. ಆ ಗ್ರೂಪ್ ಲಿಂಕ್ ಮೂಲಕ ಅವರು ನಮ್ಮ ವಾಟ್ಸಪ್ ಗ್ರೂಪ್ನ ಜಾಯ್ನ್ ಆಗ್ಬೋದು. ನಮ್ಮೆಲ್ಲ ಆ್ಯಕ್ಟಿವಿಟೀಸ್ದು ಅಪ್ಡೇಟ್ಸ್ ಅವ್ರಿಗೆ ಆ ಗ್ರೂಪಲ್ಲಿ ಸಿಗುತ್ತೆ. ಅವ್ರಿಗೆ ಯಾವಾಗ ಸಮಯ ಇರುತ್ತೆ, ಯಾವಾಗ ಅವ್ರಿಗೆ ಬರಬೇಕು ಅನಿಸುತ್ತೆ ಅವ್ರು ಬಂದು ವಾಲಂಟಿಯರ್ ಮಾಡ್ಬೋದು. ಪ್ರತಿ ವಾಲಂಟಿಯರು ಪ್ರತಿ ಇವೆಂಟು ಬರಬೇಕು ಅನ್ನೋಂಥ ರೂಲ್ಸ್ ಇಲ್ಲ. ಅವ್ರಿಗೆ ಯಾವಾಗ ಬಿಡುವಿರುತ್ತೆ, ಅವ್ರಿಗೆ ಯಾವಾಗ ಬಂದು ಇಲ್ಲಿ ವಾಲಂಟಿಯರ್ ಮಾಡಬೇಕು ಅನಿಸುತ್ತೆ ಅವ್ರು ಬಂದು ನಮ್ಮನ್ನು ಜಾಯ್ನ್ ಆಗ್ಬೋದು. ಸರ್, ಎನಿ ವಾಲಂಟಿಯರಿಂಗ್ ಇಟ್ಸ್ ಅ ಮಿಕ್ಸ್ಚರ್ ಆಫ್ ತನು, ಮನ, ಧನ. ಅಂದರೆ ತನು ಅಂದರೆ ನೀವು ಫಿಸಿಕಲ್ ಆಗಿ ಬಂದು ವಾಲಂಟಿಯರ್ ಮಾಡೋದು. ಹೌದು. ಮನ ಅಂದರೆ ನಾವು ಮಾಡ್ತಿರೋ ಕೆಲಸಗಳನ್ನ 4 ಜನರಿಗೆ ನೀವು ಅದನ್ನು ಶೇರ್ ಮಾಡೋ ಮೂಲಕ ಆ ರೀತಿಯೂ ಸಪೋರ್ಟ್ ಮಾಡ್ಬೋದು. ಧನ, ಈಗ ಯಾವುದೇ ಒಂದು ಸೋಷಿಯಲ್ ವರ್ಕ್ ನಾವು ಕೈಗೆತ್ಕೊಂಡ್ರು ದುಡ್ಡಿಲ್ಲದೆ ಏನೂ ಆಗಲ್ಲ. ಈಗ ಈ ಒಂದು ಶಾಲೆನ ನಾವು ಕೈಗೆತ್ಕೊಂಡು ಈ ಮಟ್ಟಕ್ಕೆ ಇವತ್ತು ಅಪ್ಲಿಫ್ಟ್ ಆಗಿದೆ ಅಂದರೆ ಒಂದು CSR ಪಾರ್ಟ್ನರ್ ಆಕ್ಸೆಲ್ ಆಲ್ಫಾ ಅಂತ ಒಂದು ಕಂಪ್ನಿ, ಅವ್ರು ನಮ್ಮ ಜೊತೆ ಕೈ ಜೋಡಿಸಿರೋದಕ್ಕೆ ಇದು ಸಾಧ್ಯ ಆಯಿತು. ನಿಮ್ಮಲ್ಲೇ ಯಾವುದಾದ್ರು ಸಂಘ ಸಂಸ್ಥೆಗಳು ಅಥವಾ ಕಂಪ್ನಿಗಳು ಯಾರಾದರೂ ಇಂಥ ಒಂದು ಕಾಸ್ಗೋಸ್ಕರ ಕೈ ಜೋಡಿಸೋ ಹಾಗಿದ್ರೆ ದಯವಿಟ್ಟು ಪ್ಲೀಸ್ ರೀಚ್ ಔಟ್ ಟು ಅಸ್. ಕರ್ನಾಟಕದಲ್ಲಿ ಇನ್ನೂ ಸುಮಾರು ಶಾಲೆಗಳಿದೆ. ನಮ್ಮ ಕೈಲಾದಷ್ಟು ಶಾಲೆಗಳನ್ನ ಕೈ ಜೋಡಿಸೋ ಮೂಲಕ ನಾವು ಖಂಡಿತವಾಗ್ಲೂ ಅದನ್ನು ಅಪ್ಲಿಫ್ಟ್ ಮಾಡ್ಬೋದು. ಸೊ ಈ ವಿಡಿಯೋ ನೋಡ್ತಿರೋರು ಯಾರಾದರೂ ನಮಗೆ ಧನ ಸಹಾಯ ಮಾಡಬೇಕು ಅಂತ ನಿಮಗೆ ಅನಿಸಿದರೆ ವಿಲ್ ಬಿ ಮೋರ್ ದೆನ್ ಹ್ಯಾಪಿ ಟು ಅಕ್ಸೆಪ್ಟ್ ಯುವರ್ ಡೊನೇಷನ್. ನಮ್ಮ ವೆಬ್ಸೈಟ್ ಇದೆ www.yfp.org.in ಅಂತ. ಈ ವೆಬ್ಸೈಟಲ್ಲಿ ನಿಮಗೆ ಡೊನೇಟ್ ನಾವು ಆಪ್ಷನ್ ಇದೆ. ನೀವು ಅದರಲ್ಲಿ ಡೊನೇಟ್ ಮಾಡೋ ಮೂಲಕ ಕೂಡ ನಮ್ಮೊಂದಿಗೆ ಕೈ ಜೋಡಿಸಿ ನಮಗೆ ಇನ್ನಷ್ಟು ಶಕ್ತಿ ತುಂಬುವಂಥ ಒಂದು ಕೆಲಸವನ್ನು ಮಾಡ್ಬೋದು. ಥ್ಯಾಂಕ್ ಯು. ಧನ್ಯವಾದ.